ಓಪ ಲೇ ಸಿದ್ದಣ್ಣ, ಮಟನ್ ಸಾಂಬಾರ್ ಮಾತ್ರ ಇತ್ತು ಅಂದ್ರೆ ಏನ್ ರುಚಿಯಾಗಿತ್ತು ಅಂತ್ಯ. ಅದ್ ಯಾವ ಹೋಟ್ಲಲ್ಲಿ ಕಟ್ಟಿಸ್ಕೊಂಡ್ ಬಂದಿದ್ದು ಏನೋ ಕಳ್ಳ. ಹಂಗೆ ಬಾಯಲ್ಲಿ ನೀರ್ ಬರ್ತೈತಪ್ಪ ನನ್ಗಂತೂ ಅತ್ಲಾಗಿ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು ಕಳ್ಳ ಅತ್ಲಾಗಿ. ನಿನಗ್ ಬೇರೆ ಊಟ ಮಾಡ್ಲಾ ಅಂತ ಹೇಳಿರೆ, ಇಲ್ಲ ಸಾವ್ಕಾರ್ರೆ ನನಗೆ ತಿನ್ನಕ್ಕಾಗಲ್ಲ ಅಂತ ನೀನು ಹೇಳ್ತಿದ್ದೆ. ಕಬಾಬ್ ಅಂತೆ, ಬಿರಿಯಾನಿ ಅಂತೆ, ಮಟನ್ ಸಾಂಬಾರು, ಒಂದು ಮುದ್ದೆ ರೈಸು, ಎರಡು ಮೊಟ್ಟೆ. ಯಪ್ಪ 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 ಹೊಟ್ಟೆ ಪೂರಾ ತುಂಬಿಡ್ತು ಕಳ್ಳ. ಎದಳಕ್ ಆಗ್ತಿಲ್ಲ ಕಳ್ಳ. ಅದ್ಯಾಕಲ್ಲ ಸಿದ್ದಣ್ಣ, ನೀನು ಇವತ್ತು ಊಟನೇ ಮಾಡಿಲ್ಲ ಸರಿಯಾಗಿ. ಲೈ, ಊಟ ಮಾಡ್ಬೇಕಳ್ಳಲೇ, ನನ್ನ ಜೊತೆ ಇರ್ತೀಯ ಅಂದಮೇಲೆ ನೀನು, ನನ್ನ ಜೊತೆ ಇದೆಯಾ ಅಂದಮೇಲೆ ನೀನು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಬಿಗ್ಗಿಯಾಗಿ ಊಟ ಮಾಡಬೇಕು. ನನಗಿಲ್ಲಾಂದ್ರೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನೋಡು. ಅಯ್ಯೋ ಹಂಗಲ್ಲ ಸಾವ್ಕಾರ್ರೆ, ನನಗೆ ಯಾಕ ಒಂಥರ ಹೊಟ್ಟೆಲಿ ಒಂಥರ ತಿನ್ನಕ್ಕೆ ಆಗ್ತಿಲ್ಲ. ಬೆಳಿಗ್ಗೆ ಒಂದು ಈಟೆ ತಿಂಡಿ ತಿಂದಿದ್ದು ಅಷ್ಟೇ. ನನಗೂ ನೀವು ತರಿಸ್ಬೇಕಾದ್ರೆ ಮಟನ್ ಸಾಂಬಾರೆಲ್ಲ ತರಿಸಿರಲ್ಲ, ತಿನ್ಬೇಕು ಅಂತಾನೆ ಅನಿಸ್ತಿತ್ತು. ಆಮೇಕಿಂದ ಅದು ಯಾಕೆ ಗೊತ್ತಾಗ್ಲಿಲ್ಲ ಸಾವ್ಕಾರ್ರೆ, ನನಗೆ ತಿನ್ನಕ್ಕೆ ಮನ್ಸು ಬರಲಿಲ್ಲ ಇವತ್ತು. ಆದ್ರೂ ಒಂದೊಂದು ಎರಡೆರಡು ಮೂರು ಪೀಸ್ ತಿಂದೆ. ನಿಮ್ಮ ಜೊತೆ ಬಿರಿಯಾನಿನೂ ತಿಂದೆ ಕಣಿ. ಹೇಳ್ರಿ, ನೀವು ಅದು ಯಾಕೆ ಹಿಂಗೆ ಆಡ್ತೀರ? ಇದಕ್ಕಿಂತ ಊಟ ಬೇಕಂದ್ರೆ ಸಾವ್ಕಾರ್ರೆ, ನಿಮ್ಮ ಜೊತೆ ಇದ್ದಾಗ್ಲಿಂದ ಮಾತ್ರ ನನಗೆ ಎಷ್ಟು ನೆಮ್ಮದಿಯಾಗಿ ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀನಿ ಅಂದರೆ, ಡೈಲಿ ಮಟನ್ ಸಾಂಬಾರು, ಡೈಲಿ ಚಿಕನ್ ಸಾಂಬಾರು, ಡೈಲಿ ಅದು ಇದು ತಿಂಡಿಗಳು ತಿಂದು ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಸಾವ್ಕಾರ್ರೆ, ಮಂತವ ಹೋಗೋಣ ಅಂತ ಹೇಳ್ತಿದ್ರೆ ಹೋಗದ. ಇನ್ನೇನು ಎಲ್ಲ ಕೆಲಸಗಳೆಲ್ಲ ಮುಗೀತು. ಮಳೆ ಬರಂಗ್ ಬೇರೆ ಆಗ್ತೈತೆ. ಮಳೆಗೆ ಬಂದ್ಬಿಟ್ಟು ಮತ್ತೆ ನೆನ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಡ್ಬೇಕಾಗುತ್ತೆ. ಮತ್ತೆ ಹೋಗ ನಡೀರಿ. ಇನ್ನೇನು ಹೂ ಕಳ್ಳ ಸಿದ್ದಣ್ಣ, ನೀನು ಹೇಳಿದ್ದು ಕರೆಕ್ಟು. ಮಳೆಗಾಲ ಬೇಗ ಹೋಗ್ಬಿಡ್ಬೇಕು ಮಂತವ. ಆದ್ರೆ ತೋಟದ ಮನೆ ಐತೆ ಕಣಿ. ಹೇಳ, ನಮ್ಗೇನಂತದು ಮಳೇಲಿ ನೆನೆಯೇನಂತದ್ದು ಏನ್ಲಾಗೈತೆ? ತೋಟದ ಮನೆ ಐತೆ, ಆರಾಮಾಗಿ ಹೋಗ್ಬಿಟ್ಟು ತೋಟದ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಆಯ್ತಪ್ಪ. ಅದಕ್ಕೇನಂತೆ. ನಡಿ ಆದ್ರೂ ಹೋಗೋಣ, ಇನ್ನೇನು ಮಾಡೋಣ, ಎಲ್ಲ ಕೆಲಸ ಎಲ್ಲ ಮುಗಿತಲ್ಲ. ಲೈ ಸಿದ್ದಣ್ಣ, ಇನ್ನೊಂದು ವಿಚಾರ. ನಾನು ಆ ಕಾಯಿ, ಎಳ್ನೀರು, ಬಾಳೆಗೊನೆ ಇವೆಲ್ಲ ಮಾರಿದ್ದೀನಿ ನೋಡು. ಮತ್ತೆ ಅವೆಲ್ಲ ವಿಚಾರ ಮತ್ತೆ ಯಾರ ಮುಂದೆನಾರು ಬಾಯಿಗೆ ಬಿಟ್ಬಿಟ್ಟಿಯಲ್ಲೇ. ಭಾಳ ಜೋಪಾನಾಗಿರು ಮತ್ತೆ, ಸರಿನಾ? ಅಪ್ಪಿ ತಪ್ಪಿ ಏನಾರು ಬಾಯಿಗಿಟ್ಟಿಯ ಮತ್ತೆ ಮರ್ತಿಗಿರ್ತು ಮತ್ತೆ ಯಾರ ಮುಂದೆನಾದ್ರು ಹೇಳ್ಗಿಳಿಯ ಮತ್ತೆ. ಸಾವ್ಕಾರ್ರೆ, ಎಲ್ಲಾದ್ರೂ ಉಂಟೇನು ಸಾವ್ಕಾರ್ರೆ? ನಾನು ನೀವು ಇವೆಲ್ಲ ಮಾರಿರೋ ವಿಚಾರನ ಬೇರೆಯವ್ರ ಮುಂದೆ ಹೇಳ್ಬಿಡ್ತೀನ, ಯಾವತ್ತಾದ್ರೂ ಬಾಯಿ ಬಿಡ್ತೀನಿ ಸಾವ್ಕಾರ್ರೆ? ಏನು ಅಂತ ಮಾತಾಡ್ತಿದ್ದೀರಾ ಸಾವ್ಕಾರ್ರೆ ನೀವು? ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನಾನು ನಿಮ್ಗೆ ಯಾವತ್ತೂ ಈ ರೀತಿ ಎಲ್ಲ ಬಿಟ್ಕೊಟ್ಟಿಲ್ಲ, ಸುಮ್ಕಿರ್ರಿ. ತಲೆಯಾ ಕೆಡಿಸ್ಕೊಂತೀರಾ ನೀವು. ನೀವು ನನಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತೀರಾ, ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ಬರೀ ಈಗ ನೋಡ್ರಿ, ಊಟ ಮಾಡಲಿಲ್ಲ ಅಂದಿದ್ದಕ್ಕೇನೆ ಎಷ್ಟು ಸಲ ಕೇಳ್ತಿದ್ರ, ಯಾಕ್ಲ ಊಟ ಮಾಡಲಿಲ್ಲ ಅಂತ. ಅಂಥದ್ರಲ್ಲಿ ಸಾವ್ಕಾರ್ರೆ, ನಾನು ಈ ರೀತಿ ಎಲ್ಲ ಮೋಸ ಮಾಡ್ಬಿಡ್ತೀನ? ಇಲ್ಲ ಕಣ ಸಾವ್ಕಾರ್ರೆ, ಯಾವುದೇ ಕಾರಣಕ್ಕೂ ಇಲ್ಲ. ಸುಮ್ಕಿರ್ರಿ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಯೋಚನೆ ಮಾಡಬೇಡ್ರಿ. ಬರ್ರಿ ಹೋಗೋಣ ಮನೆ ಹತ್ರ. ಸಾವ್ಕಾರ್ರೆ, ನಾಳೆ ಕೆಲಸಕ್ಕೆ ಬೇಗ ಬಂದ್ಬಿಡ್ಬೇಕಾ? ಮೂಗಳ್ಳ, ಇನ್ನೇನು ಮಾಮೂಲಿ ಟೈಮಿಗೆ ಬಾ. ಇನ್ನೇನು ಕೆಲಸ ಇದಾವೆ? ಕೆಲ್ಸಗಳು ಇದ್ರೆ ಬೇಕಾದ್ರೆ ಇವ್ರು ಮಾಡ್ಕೊಳ್ತಾರೆ. ನಾವು ಎಲ್ಲಾದ್ರೂ ಅದೇ ಬೆಳಗ್ಗೆನೆ ಮನೇಲಿ ಇನ್ನೇನು ತಿಂಡಿ ತಿನ್ನಲ್ಲ ನಾನು. ಆ ಕಡೆಯಿಂದ ಬರ್ಬೇಕಾದ್ರೇನೆ ಒಳ್ಳೆ ಯಾವ್ದಾರ ಚೆನ್ನಾಗಿರೋ ಹೋಟ್ಲಲ್ಲಿ ಏನಾರು ಸಖತ್ತಾಗಿರೋ ಏನಾರು ಇಡ್ಲಿ, ಬೋಂಡಾ, ಬಜ್ಜಿ, ಮತ್ತೆ ಬಿಸಿಬೇಳೆ ಬಾತು, ರೈಸ್ ಐಟಮ್ಮು, ಮತ್ತೆ ಇಡ್ಲಿ, ದೋಸೆ ಇವೆಲ್ಲ ಕಟ್ಟಿಸ್ಕೊಂಬ. ಒಂದು 3-4 ರೀತಿ ತಿಂಡಿ ಕಟ್ಟಿಸ್ಕೊಂಬ. ಅದ್ರ ಜೊತೆ ಇನ್ನೇನು ಕಟ್ಟಿಸ್ಕೊಂಬರ್ತೀಯ? ಇನ್ನೂ ಏನಾರ ಕಟ್ಟಿಸ್ಕೊಂಬ, ಏನು ಪರವಾಗಿಲ್ಲ, ಸರಿನಾ? ಒಟ್ಟಲ್ಲಿ ಸಖತ್ತಾಗಿರ್ಬೇಕು, ಚೆನ್ನಾಗಿರೋದು, ವೆರೈಟಿ ಫುಡ್ಗಳನ್ನ ಕಟ್ಟಿಸ್ಕೊಂಬ, ಸರಿನಾ? ಗೊತ್ತು ಕಳ್ಳ ಸಿದ್ದಣ್ಣ, ನೀನು ಈ ರೀತಿ ಎಲ್ಲ ನನಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಬಿಡು, ಬೇಜಾರು ಮಾಡ್ಕೋಬೇಡ ಹಿಂಗಂತ ಎಲ್ಲ ಹೇಳ್ದೆ ಅಂತ, ಸರಿನಾ? ಸಿದ್ದಣ್ಣ, ನನಗೆ ಸ್ವಲ್ಪ ತೋಟದಲ್ಲಿ ಕೆಲಸಗಳಿದಾವೆ, ಅವನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತೀನಿ. ನೀನು ಅರ್ಜೆಂಟಾಗಿ ಏನಾರು ಹೋಗೋದಿದ್ರೆ ನೀನು ಹೋಗಿ ಇವಾಗ ಮಂತವ, ನಾನು ಆಮೇಕಿಂದ ಬರ್ತೀನಿ ಕಣ್, ಹೋಗು. ಸರಿ ಸಾವ್ಕಾರ್ರೆ, ಆಯ್ತು. ಬೆಳಿಗ್ಗೆ ಬರ್ತೀನಿ ನಾನು ಹೋಗಿ ಬರ್ತೀನಿ. ಓಪ ಬಾ ಬಿರಿಯಾನಿ, ಕಬಾಬು, ಮೊಟ್ಟೆ, ಮಟನ್ ಸಾಂಬಾರು, ಕುರಿ ಮಟನ್ ಸಾಂಬಾರು, ಏನು ರುಚಿಯಾಗಿತ್ತು ಅಂತೀರಾ? ತಿಂದು ನನ್ಗಂತೂ ಹೊಟ್ಟೆ ಪೂರ ತುಂಬಿಬಿಟ್ಟೈತೆ. ಎದಳಕ್ಕಾಗ್ತಿಲ್ಲ, ಆ ಕಡೆ ಈ ಕಡೆ ಮಾತಾಡೋಕ್ಕಾಗ್ತಿಲ್ಲ, ಉಸಿರಾಡೋಕ್ಕಾಗ್ತಿಲ್ಲ, ಹಂಗೆ ತಿನ್ಬಿಟ್ಟಿದ್ದೀನಿ. ಅವನು ಸಿದ್ದಣ್ಣ ಬೇರೆ ಸರಿಯಾಗಿ ತಿನ್ನಲಿಲ್ಲ, ಏನಿಲ್ಲ, 2 ಪ್ಲೇಟು ತಿನ್ಬಿಟ್ಟೆ ನಾನಂತೂ. ಮುದ್ದೆ ಮಾತ್ರ ಭಾಳ ಚೆನ್ನಾಗಿತ್ತು. ಆ ಸಾಂಬಾರ್ಗೂ ಆ ಮುದ್ದೆಗೂ ಅದೇನು ರುಚಿ, ಅದೇನು ಟೇಸ್ಟು. ನೆನೆಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತೈತೆ. ನೋಡೋಣ, ನಾಳೆ ಮಧ್ಯಾಹ್ನ ಹಂಗೆ ತರಿಸ್ಕೊಂಡು ತಿನ್ಬೇಕು. ಸಖತ್ತಾಗಿತ್ತು ಮಾತ್ರ. ಹೆಂಗ ಊಟ ತಿಂಡಿಗೆ, ಮಟನ್ ಸಾಂಬಾರ್ಗೆ, ತಿಂಡಿಗೆ ಎಲ್ಲದಕ್ಕೂ
ಒಳ್ಳೊಳ್ಳೆ ಹೋಟ್ಲುಗಳೇ ನೋಡ್ಕೊಂಡಿದೀನಿ. ತಗೊಂಬಂದ್ ಕೊಡಕ್ಕೆ ನಮ್ ಸಿದ್ದಣ್ಣ ಇದ್ದಾನೆ. ಮನೆದು ತಿಂಡಿ ಗಿಂಡಿ ಏನು ತಿನ್ನಕ್ಕೆ ಆಗಲ್ಲಪ್ಪ. ಮನೆದು ಯಾರು ಊಟ ಮಾಡ್ತಾರೆ? ಹೆಂಗ ತಿನ್ಕೊಂಡು ಹಂಗೆ ಕಾಲ ಕಳೀತಾ ಹೋಗೋದು ಅತ್ಲಾಗಿ. ನನಗೇನಂತದ್ ಕಡಿಮೆ ಆಗೈತೆ. ಊರ್ಗೇನೆ ಸಾವ್ಕಾರ ನಾನು. ತೋಟ, ಹೊಲ, ಗದ್ದೆ, ಮನೆ, ಕೋಳಿ ಫಾರಮ್ ಇನ್ನೇನು ಮಾರ್ಬಿಟ್ಟೆ. ಕುರಿ ಫಾರಮ್ಮು ಎಲ್ಲ ಐತೆ. ನಾನು ಇನ್ನೇನು ತಲೆ ಕೆಡಿಸ್ಕೊಡೋಣ ಅಲ್ವಾ? ಆ ತಿಂತೀಯ ಬಿಡು. ಮಟನ್ನು ತಿಂತೀಯ, ಚಿಕನ್ ಕಬಾಬು ತಿಂತೀಯ, ಮಟನ್ ಸಾಂಬಾರು ತಿಂತೀಯ, ದಿನಾಲು ತಿಂತೀಯ, ಯಾವಾಗ್ಲೂ ತಿಂತೀಯ. ಯಾಕಂದ್ರೆ ಕಷ್ಟಪಟ್ಟು ಮಾಡಿಲ್ವಲ್ಲ ನೀನು. ನಾ ಎಲ್ಲ ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಟ್ಟು ಮೋಸದಿಂದ ಮಾಡ್ಕೊಂಡು ತಿನ್ನೋದಕ್ಕೇನಪ್ಪ ತಿಂತೀಯ. ಅಯ್ಯೋ, ಕುಂತು ನನಗೂ ಬೇಜಾರಾಗ್ತೈತೆ. ಇನ್ನೊಂದ್ಸಲಿ ಸಾಯಂಕಾಲ ಈಗ ಊಟ ಮಾಡ್ಬೇಕಂದ್ರೆ ತೃಪ್ತಿಯಾಗಿ ಈಗ ಒಂದ್ ಸ್ವಲ್ಪ ವಾಕ್ ತಿರ್ಗಾಡ್ಬೇಕು. ತೋಟದ ಒಂದ್ 2-3 ರೌಂಡ್ ಹಂಗೆ ತಿರ್ಗಾಡಿ ಅವರು ಇವರು ನೋಡವ್ರು ಬಾಬಾ 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 ಏನ್ ನಮ್ಮ ನಿಂಗಣ್ಣ ಸಾವುಕಾರರು ಅದೇನ್ ಕೆಲಸ ಮಾಡ್ತಿದ್ದಾರೆ ತೋಟದಲ್ಲಿ. ಕೆಲಸವ್ರೆಲ್ಲಾರು ತೋಟ ಬಿಟ್ಟು ಹೋದ್ರು, ಕೆಲಸ ಬಿಟ್ಟು ಹೋದ್ರು ಅದೇನ್ ಕೆಲಸ ಮಾಡ್ತಿದಾರೆ. ಒತ್ತು ಮುಳುಗಿದ್ರು ಕೆಲಸ ಮಾಡ್ತಾರ ಅನ್ಬೇಕು. ಹಂಗೆ ಒಂದ್ 2-3 ರೌಂಡ್ ತಿರ್ಗಾಡ್ಕೊಂಡ್ ಬರ್ತೀನಿ. ವಾಕ್ ಆಗಂಗ ಆಗುತ್ತೆ. ಆ ಕಡೆ ಈ ಕಡೆ ಎಲ್ಲಾರು ನೋಡಿ ಮಾತಾಡ್ಸ್ಕೊಂಡು ಹೋದ್ರೆ ಎಲ್ಲಾರು ಒಂದ್ ಸ್ವಲ್ಪ ಎದ್ರಕಣ್ತಾರೆ. ಅದೇನ್ ಕೆಲಸ ಮಾಡ್ತೈತೆ ನಿಂಗಣ್ಣ ತೋಟದಲ್ಲಿ, ಏನ್ ಜವಾಬ್ದಾರಿ ಐತೆ ಅಂತ ಎಲ್ಲಾರು ತಿಳ್ಕೊಬೇಕಲ್ವ. ಅದಕ್ಕಾದ್ರೂ ನಮ್ಮ ಅಕ್ಕಂಗೆ ನಮ್ಮ ಅಪ್ಪನ ಮುಂದೆ ಎಲ್ಲಾರ ಮುಂದೆ ಹೇಳ್ಬೇಕಲ್ವಾ. ಅದಕ್ಕಾದ್ರೂ ಸುತ್ತಾಡ್ಕೊಂಡು ಬರ್ತೀನಿ ಹೋಗಿ. ಅಗಳ ಇದೇನಪ್ಪ ಇದು? ದಿಲೀಪ ರಂಗಜ್ಜ ಲೆಕ್ಕಾಚಾರಿ ಬಂದು ನಿಂತಡ್ರೆ ಇದು ಯಾವಾಗಪ್ಪ ಬಂದ್ರು ಇವರು? ಇದ್ಯಾಕೆ ಬಂದಿದ್ದಾರೆ ನಮ್ಮ ತೋಟದ ಹತ್ರ ಹೇಳ್ದಂಗೆ ಕೇಳ್ದಂಗೆ? ಅಲ್ಲ, ನನ್ನ ಪಾಡಿಗೆ ನಾನು ಸುಮ್ಕೆ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ, ಮಾತಾಡ್ತಿದ್ದೀನಿ. ಅದು ಯಾವಾಗ ಬಂದ್ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡಿದಾರಂತ ಗೊತ್ತಾಗ್ಲಿಲ್ವಲ್ಲ ಇವರು. ಹೆಂಗ್ ನಿಂತಾರ ನೋಡು, ಕಳ್ರು ನಿಂತಂಗೆ. ಅದ್ಯಾಕು ಇವನು ಯಾಕೆ ಹಿಂಗೆ ಮಕ ಮಾಡ್ಕೊಂಡಿದ್ದಾನೆ? ಏನೋ ಇವನು ನಮ್ಮ ಅಕ್ಕನ ಮಗ. ಇನ್ನು ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಮನೆ ಬಿಟ್ಟು ಹೋದಾದ್ಮೇಲೆ ಇವನಿಗೆ ಏನಪ್ಪ ಪ್ರಯತ್ನ? ಇವನು ಇಲ್ಲಿ ಯಾಕೆ ಬರಬೇಕು ನಂತಬ? ಇವನಿಗೇನು ಕೆಲಸ ಇವನಿಗೆ? ಏನಪ್ಪ ಅಕ್ಕನ ಮಗ ದಿಲೀಪ, ಏನು ಹಿಂಗೆ ಬಂದ್ಬಿಟ್ಟಿದ್ಯಲ್ಲ ನಮ್ಮ ತೋಟದ ಹತ್ರ? ಏನು ಸಮಾಚಾರ? ಏನಕ್ಕೆ ಬಂದಿದ್ದೀವ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಟೈಮು ಗೊತ್ತಾಗುತ್ತೆ ಕಣ್ತಡಿ. ಓಹೋ, ಏನು ತೋಟದಲ್ಲೆಲ್ಲ ಭಾಳ ಕೆಲಸ ಮಾಡ್ತಿರಂಗಿದ್ಯಾ? ಸಿಕ್ಕಾಬಟ್ಟೆ ಕೆಲಸ ಅಲ್ವಾ ನಿನಗೆ? ಅಯ್ಯೋ 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 ಪಾಪ. ಎಷ್ಟು ಕೆಲಸ ಅಂದರೆ ಒಂದು ಗಳಿಗೆನೂ ನಿನಗೆ ಪುರ್ಸತ್ತಿಲ್ಲ. ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿದ್ಯಾ ಅತ್ಲಾಗಿ ಅಲ್ವಾ? ಇವನು ಯಾಕೆ ಇವನು ಏನು ಬೇಕು ಹಂಗೆ ಮಾತಾಡ್ತಿದ್ದಾನಲ್ಲ? ಅಲ್ಲ, ನನ್ನ ತೋಟ, ನನ್ನ ಜಾಗ, ನನ್ನ ಆಸ್ತಿ, ನನ್ನ ಇಷ್ಟ. ಏನಾದರೂ ಮಾಡ್ಕೊಳ್ತೀನಿ, ನನ್ನ ಇಷ್ಟ ಅದು. ಇವನು ಯಾಕೆ ಮಧ್ಯದಲ್ಲಿ ಬಂದ್ಬಿಟ್ಟು ಬಾಯಿ ಆಗ್ತಿದ್ದಾನೆ? ಏನಂತ ಗೊತ್ತಾಗ್ತಿಲ್ವಲ್ಲ. ಈಗಳಲ್ಲೇ ಪಾಪ. ಈಗಳಪ್ಪ ದಿಲೀಪ, ಅಕ್ಕನ ಮಗನೇ ನೋಡು. ಅವಾಗ್ಲಿ ನಾನು ಸುಮ್ಕಿದ್ದೀನಿ. ನಾನು ಏನೋ ಒಂದು ಅಕ್ಕನ ಮಗ ಅಂತ ನನ್ನ ಇಷ್ಟ ಕಳ್ಳ. ನಾನು ಏನಾದರೂ ಮಾಡ್ಕೊಳ್ತೀನಿ, ನಿನ್ಗೆ ಎಲ್ಲ ತೊಂದರೆ. ನೀನು ಯಾರೆಲ್ಲ ಕೇಳೋದಕ್ಕೆ ಬಂದ್ಬಿಟ್ಟು ನನಗೆ ಕೇಳ್ದಂಗೆ ನನ್ನ ತೋಟದಲ್ಲಿ ಬಂದ್ಬಿಟ್ಟು ಕಾಲಿಟ್ಟಿರೋದು ನೀನು ಮೊದಲನೇ ತಪ್ಪು ಮಾಡ್ತಿರೋದು. ಅಂಥದ್ರಲ್ಲಿ ನನಗೆದೇನೆ ಅದು ಇದು ಮಾತಾಡ್ತಿದ್ಯಾ ಅಣಗ್ಸಿ? ಏನಪ್ಪ ಲೆಕ್ಕಾಚಾರಿ? ಏನೋ ರಂಗಜ್ಜ ನಿಮ್ ಜೊತೆಲಿ ಬಂದಿದಾರಂತ ಸುಮ್ಕಿದೀನಿ. ನನಗೆ ಬರ್ತಾ ಇರೋ ಕೋಪಕ್ಕೆ ನೋಡು. ಯಾಕೆ ರಂಗಜ್ಜ ಇವ್ರಿಗೆ ಕರ್ಕೊಂಬಂದಿದ್ಯಾ? ಕರ್ಕೊಂಡ್ ನಡಿ ಇಲ್ಲಿಂದ ಮೊದ್ಲು. ಅಯ್ಯೋ ಅಯ್ಯೋ, ನಿಂಗಣ್ಣಾರೆ, ಇನ್ನು ಸತ್ಯ ಏನಂತ ಗೊತ್ತಿಲ್ಲ ನಿಮ್ಗೆ. ಈಗ ತೋರಿಸ್ತಾನ ತಡೀರಿ ದಿಲೀಪ. ಅವಾಗಿಂದ ನೀವು ಬಾಯಿ ಮುಚ್ಕೊಂಡು ಅಪ್ಪು ಕೂತ್ಕೊಳ್ತೀರಾ. ಆಡ್ರಿ ಅದೆಷ್ಟು ಮಾತಾಡ್ತೀರಾ ಮಾಡ್ರಿ ನೀವು. ಈಗ ದಿಲೀಪ ಸತ್ಯ ಹೇಳಿರೆ ಒಂದೊಂದಾಗೆ ಈಟೊತ್ತವರೆಗೂ ತಿಂದಿರೋ 2 ಪ್ಲೇಟ್ ಬಿರಿಯಾನಿ, 2 ಪ್ಲೇಟ್ ಕಬಾಬು, 2 ಮೊಟ್ಟೆ, ಮುದ್ದೆ ಎಲ್ಲದನ್ನು ಬರ್ತಾವ ಆಚೆ ಕಡೆ. ಏನೋ ಲೆಕ್ಕಾಚಾರಿ, ಏನೋ ಒಬ್ನೊಬ್ನ ಏನೋ ಪೀಸ್ ಕೊಡ್ತಿದ್ಯಲ್ಲೋ? ಯಾಕೆ? ಏನು ನನಗೆ ರೇಗ್ಸೋದಕ್ಕೆ ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತ ಇಲ್ಲಿ ಬಂದಿದ್ಯಾ ನೀನು ಮಾತಾಡೋದಕ್ಕೆ? ನಿನಗೆ ಇಲ್ಲಿ ಕೆಲ್ಸ ಇಲ್ಲಿ ತೋಟದ ಹತ್ರ ಯಾರೆಲ್ಲ ಕರ್ಕೊಂಡಿದ್ದು ನಿನಗೆ? ತೋಟದ ಹತ್ರ ಬಿಡ್ಕೋಬಾರ್ದಿತ್ತು. ನೀನು ಯಾರಿಗೆ ಕೇಳಿ ಬಂದ್ರಿ ನೀವು ಅಂತ? ನಡೀರಿ ಮೊದಲು ನಮ್ಮ ತೋಟದಿಂದ ಆಚೆ ಕಡೆ ನೀವು ಎಲ್ಲಾರು. ಇರಪ್ಪ, ನಿಂದು ಒಬ್ನದೇ ತೋಟ ಅಲ್ಲ, ಯಾಕೆ ಹಿಂಗೆ ಆಡ್ತಿದ್ಯಾ? ಏನು ದೊಡ್ಡದಾಗಿ ಬೇರೆ ಎಲ್ಲ ಮಾಡಿ ತೋಟ ಎಲ್ಲ ಉಳಿಸಿರಂಗೇನೆ ಹೇಳ್ತಿದ್ಯಲ್ಲ. ಈ ತೋಟಕ್ಕೆ ನಮ್ಮ ಅಣ್ಣಂದು ಶ್ರಮ ಐತೆ ಕಣೋ. ಪೂರಾ ಶ್ರಮ ಪಟ್ಟಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಅವನು ಎಷ್ಟು ಕಷ್ಟಪಟ್ಟಿದ್ದಾನಂತ ನನಗೆ ಮಾತ್ರ ಗೊತ್ತೈತೆ. ನೀನು ಬೇರೆ ಇಲ್ಲಿ ಬಂದ್ಬಿಟ್ಟು ದೊಡ್ಡದಾಗಿ ಬೇರೆ ಹೇಳಕ್ ಬರಬೇಡ. ನೋಡಲೇ ಇವನೇ ನಿಂಗಣ್ಣ, ನಿನಗೆ ಒಳ್ಳೆ ರೀತಿಲಿ ಇರ್ತಿದ್ದೀನಿ. ನಿನ್ನ ಬುದ್ಧಿ ಏನು ಗೊತ್ತಿಲ್ಲ ಅನ್ಕೋಬೇಡ. ನೀನು ಎಲ್ಲ ತೋಟದಲ್ಲಿ ಏನೇನು ಮಾಡಿದ್ಯಾ ಪ್ರತಿಯೊಂದರೂ ನಮಗೆ ಗೊತ್ತೈತೆ. ಆ ಶಂಕರಣ್ಣಂಗೆ ತೋಟದಲ್ಲಿರೋ ತೆಂಗಿನಕಾಯಿ ಅಂತೆ, ಎಳ್ನೀರಂತೆ ಎಲ್ಲ ಮಾರಿರೋದು ವಿಚಾರ ನಮಗೆ ಚೆನ್ನಾಗಿ ಗೊತ್ತೈತೆ, ಸರಿನಾ? ನೋಡಲಿ, ಒಳ್ಳೆ ಮಾತಲ್ಲಿ ನಿನಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ದೀನಿ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಈ ರೀತಿ ಎಲ್ಲ ಬುದ್ಧಿ ಬಿಟ್ಬಿಟ್ಟು ಕಷ್ಟಪಟ್ಬಿಟ್ಟು ತೋಟ ಉಳಿಸ್ಕೊಂಡು ಹೋಗಿ ತೋಟದಲ್ಲಿ ಕೆಲಸ ಮಾಡೋದು ಕಲಿ. ನಾನಾ ತೋಟದಲ್ಲ ತೆಂಗಿನಕಾಯಿ ಎಳ್ನೀರೆಲ್ಲ ಮಾರ್ಕೊಳ್ತಿದ್ದೀನ?
ಯಾರು ಹೇಳಿದ್ದು ನಿಮ್ಗೆ? ಯಾರು ಹೇಳಿದ್ದು ರಂಗಜ್ಜ? ಸುಮ್ನೆ ಹೆಂಗ್ ಬೇಕಂಗೆಲ್ಲ ಮಾತಾಡ್ಬಿಡ್ರಿ, ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಇವ್ರು ಮಾತು ಕೇಳ್ಕೊಂಬಿಟ್ಟು ಏನಂತ ಮಾತಾಡ್ತಿದ್ರ ಅರ್ಥ ಆಗ್ತೈತಾ ನಿಮ್ಗೆ? ನಾನು ಯಾಕಪ್ಪ ಇವ್ರದ್ದು ಮಾತಾಡ್ಲಿ? ನಾನು ಯಾಕಪ್ಪ ಇವ್ರದ್ದು ಮಾತು ಕೇಳಲಿ? ನೀನ್ ಯಾಕಪ್ಪ ತಲೆ ಕೆಡಿಸ್ಕೊಂತಿದ್ಯಾ? ಆ ನಾನು ಬೇರೆಯವ್ರದೆಲ್ಲ ವಿಚಾರ ಎಲ್ಲ ಹಂಗೆಲ್ಲ ತಿಳ್ಕೊಳೋಲ್ಲ, ಮಾತಾಡೋನಲ್ಲ. ನನಗೆ ವಿಷಯ ಗೊತ್ತಾಗೈತೆ. ನಾನು ಬೇರೆಯವ್ರ ಹತ್ರ ಯಾರ ಹತ್ರನೂ ಕೇಳೋನಲ್ಲ, ಸರಿನಾ? ಸತ್ಯ ಏನಂತ ಗೊತ್ತಾಗಿದ್ರೆ ಆದ್ಮೇಲೆ ನಾನು ಮಾತಾಡಕ್ ಬರೋದು. ಸುಮ್ನೆ ಎಲ್ಲಾರಂಗ್ ಹೆಂಗ್ ಬೇಕಂಗೆಲ್ಲ ಮಾತಾಡಕ್ ಬರಲ್ಲ ಕಣಪ್ಪ ನಿಂಗಣ್ಣ. ನಿನ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇವಾಗ್ಲಾದ್ರೂ ಬುದ್ಧಿ ಕಲಿ. ಸುಮ್ನೆ ಅನ್ಯಾಯವಾಗಿ ಇರೋ ಆಸ್ತಿನೆಲ್ಲ ಕಳ್ಕೊಬೇಡ ಕಣೋ. ಹೆಂಗ ಊರಿಗೆ ಸಾವುಕಾರ ಆಗಿದ್ಯಾ? ನಮ್ಮ ಅಣ್ಣಂಗೇನೋ ಮೋಸ ಮಾಡಿದ್ಯಾ ಬಿಡು. ನಮ್ಮ ಅಣ್ಣನ ಹತ್ರ ಕಿತ್ಕೊಂಡ್ರಿ ಅಂದ್ರೆ ಕಿತ್ಕೊಳ್ಳಿಲ್ಲ ಬಿಡು, ನಿಮ್ದು ಆಸ್ತಿ ಐತೆ, ನೀವು ತಗೊಂಡಿದ್ದೀರಾ, ಅದ್ರಲ್ಲೇನ್ ನನ್ಗೇನೇನ್ ಬೇಜಾರೇನಿಲ್ಲ. ಚೆನ್ನಾಗಿರಪ್ಪ ಇವಾಗ್ಲಾದ್ರೂ. ಸುಮ್ನೆ ಯಾಕೆ ಇವೆಲ್ಲ ಇದ್ ಮಾಡ್ತೀಯ? ತೋಟ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರೋ. ನಮ್ಮ ಅಣ್ಣ ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿ ಹೋಗಿರೋ ಉಳ್ಸೋಗಿರೋ ತೋಟನ ಅನ್ಯಾಯವಾಗಿ ಹಾಳು ಮಾಡ್ತಿದ್ಯಲ್ಲ ನೀನು. ನೋಡಿ ರಂಗಜ್ಜಾರೆ, ಸುಮ್ನೆ ಅದು ಇದು ಮಾತಾಡ್ಬೇಡಿ. ನಿಮ್ ಮೇಲೆ ನನಗೆ ಬಹಳ ಗೌರವ ಐತೆ. ನನ್ನ ಬಾವಂಗಿಂತ ಜಾಸ್ತಿ ನಿಮ್ಗೆ ನಾನು ಗೌರವ ಕೊಡೋದು ಗೊತ್ತಾಯ್ತಲ್ವಾ? ಸುಮ್ನೆ ನೀವು ದಯವಿಟ್ಟು ಏನೇನ್ ಬೇಕು ಅದು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾತಾಡಕ್ ಬರ್ಬೇಡಿ ನೀವು. ಯಾಕೆ ಇವೆಲ್ಲ ಮಾತಾಡ್ತಿದ್ರಲ್ಲ? ನಿಮ್ಗೇನು ನಮ್ಮ ತೋಟ ಕಟ್ಕೊಂಡ್ಬಿಟ್ಟು ನಿಮ್ಗೆ ಅಂತ? ಓಹೋ, ಇವನ್ ದಿಲೀಪ ಕರ್ಕೊಂಬಂದನ, ಇವನ್ ದೊಡ್ಡದಾಗ್ ಬೇರೆ ಇವನು. ಎಲ್ಲ ದಿಲೀಪ ನಿಂದು ಯಾಕ ಅತಿ ಆಗ್ತೈತೆ? ನಾನು ಬಲು ನೋಡ್ತಿದ್ದೀನಿ ಮಾವ. ನೋಡ್ರಿ, ಸುಮ್ನೆ ನನಗೆ ಕೋಪ ಬರ್ಸ್ಬೇಡ್ರಿ ನೀವು. ನೀವೇನೇನು ಮೋಸ ಮಾಡ್ತಿದ್ದೀರಾ, ಏನೇನು ಮೋಸ ಮಾಡಿದೀರಾ, ತೋಟದಲ್ಲಿ ಏನೇನು ಮಾರ್ಕೊಂಡು ತಿಂತಿದ್ದೀರಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ. ಸಾಲದಕ್ಕೆ ನಾನು ಬೇಕು ಬೇಕು ಅಂತ ಮನೆ ಬಿಟ್ಟು ಬಂದಿದ್ದೀನಂತ ಬೇರೆ ಅಮ್ಮನ ಮುಂದೆ ಹೇಳಿದ್ಯಾ ನೀನು? ನಿಮ್ಮ ಹೆಂಡತಿ ಇಬ್ರು ಸೇರ್ಕೊಂಡ್ಬಿಟ್ಟು ನನಗೂ ನನ್ನ ಹೆಂಡತಿಗೂ ಬೇಜಾರು ಮಾಡಿಸ್ಬಿಟ್ಟು ಇಲ್ದವೆಲ್ಲ ಅವಮಾನ ಮಾಡಿಸಿ ಬೇಜಾರು ಮಾಡಿಸಿ ಮನೆಯಿಂದ ಆಚೆ ಕಡೆ ಕಳ್ಸಿರೋದು ಎಲ್ಲದನ್ನು ಅಮ್ಮನ ಮುಂದೆ ಹೇಳ್ತೀನಿ. ನನಗೆ ಕೋಪ ಬಂದ್ಬಿಟ್ರೆ ನೋಡುವ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬೆಲೆ ಕೊಟ್ಟು ಹೇಳ್ತಿದ್ದೀನಿ. ತೋಟ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಇದು ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನೀನೇನಾದ್ರೂ ಇನ್ನೊಂದು ದಿವಸ ಏನಾದ್ರೂ ತೋಟದಲ್ಲಿ ಅದು ಇದು ಮಾರೋದು ಅದು ಇದು ಗೊತ್ತಾಯ್ತು ಅಂದ್ರೆ ಸರಿ ಇರಲ್ಲ ನೋಡು. ಅಲ್ಲ ಕಳ್ಳ, ಆಯ್ತು ನನ್ನ ಇಷ್ಟ ಕಳ್ಳ, ನನ್ನ ತೋಟ ನಾನು ಮಾರ್ಕೊಂತೀನಿ, ನಿಮ್ಗೆಲ್ಲ ಕಷ್ಟ. ಮಾರಿದೀನಿ ಕಳ್ಳ. ನೆನ್ನೆಯಿಂದನೂ ಒಂದು 2,000 ತೆಂಗಿನಕಾಯಿ ಮಾರಿದೆ, 1-1.5 ಎಳ್ನೀರು ಮಾರಿದೆ, ಮತ್ತೆ ಬಾಳೆಗೊನೆ ಎಲ್ಲ ಮಾರಿದೆ. ಏನ್ಲ ಕಷ್ಟ ನಿನಗೆ? ಮಾರ್ಕೊಂತೀನಿ ಕಳ್ಳ. ಅಲ್ಲ ಕಣ, ನಿಮ್ಮ ಅಮ್ಮನ ಮುಂದೆ ಹೇಳ್ತೀಯಾ, ನಿಮ್ಮ ತಾತನ ಮುಂದೆ ಹೋಗಿ ಹೇಳ್ತೀಯಾ? ನೀನು ಏನು ಹೇಳಿದ್ರು, ನೀನು ಎಷ್ಟೇ ಸತ್ಯ ಹೇಳಿದ್ರು ಹೋಗ್ಬಿಟ್ಟು ಯಾರು ನಂಬಲ್ಲ ಕಳ್ಳ. ಅವರು ಹಂಗೆ ಮಾಡಿದ್ದೀನಿ ನಾನು. ಅವ್ರು ಯಾವುದೇ ಕಾರಣಕ್ಕೂ ನೀನು ಏನು ಹೇಳಿದ್ರು ಕೂಡ ನಂಬಲ್ಲ ಅವರು. ಹಂಗೆ ನಾನು ನಂಬಿಸಿದ್ದೀನಿ ಗೊತ್ತಾ? ನಿನ್ನ ಮಾತು ಯಾರು ನಂಬಲೇಬಾರ್ದು. ನಿನಗೆ ಹತ್ರನೂ ಸೇರಿಸ್ಕೊಳಲ್ಲ ಕಣ, ಹೋಗ್ಲಾ ಅವರು. ನೀನು ಏನು ಮಾಡ್ಕೊಳಕ್ ಆಗಲ್ಲ ಕಳ್ಳ ನನಗೆ ದಿಲೀಪ. ನೀನು ಎಷ್ಟೇ ಇದು ಮಾಡಿದ್ರು. ಹೌದಾ? ಏನು ಮಾಡ್ಕೊಳಕ್ ಆಗಲ್ವಾ ನನಗೆ ಹಂಗಾರೆ? ಇದೇನಪ್ಪ ಇದು? ನಾನು ತೆಂಗಿನಕಾಯಿ ಎಳ್ನೀರು ಎಲ್ಲ ಮಾರ್ತಿರೋದಲ್ವ ಶಂಕರಣ್ಣಂಗೆ. ಈ ವಿಡಿಯೋ ಯಾವಾಗ ಮಾಡ್ಕೊಂಡ್ರಪ್ಪ ಇವರು? ಇವ್ರಿಗೆ ಹೆಂಗಪ್ಪ ಗೊತ್ತಾಗೋಯ್ತು? ಏನಪ್ಪ ಮಾಡಲಿ ಇವಾಗ? ಏನು ಮಾಡೋದು? ಎಲ್ಲ ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ನಲ್ಲಪ್ಪ ನಾನು ಇವ್ರ ಕೈಲಿ. ಇವ್ರಿನ್ ಬಿಡ್ತಾರ ನನಗೆ? ಮೊದಲೇ ನನಗೆ ಕಂಡ್ರೆ ಸಿಕ್ಕಾಬಟ್ಟೆ ಕೋಪ ಬೇರೆ. ನನಗೆ ಹಿಂಗೆ ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ರು ಅನ್ಸುತ್ತೆ ಇಷ್ಟು ದಿವಸ. ದಿಲೀಪ, ದಿಲೀಪ, ಇದು ಏನ ಇದು ತೋರಿಸ್ತಿರೋದು ನೀನು? ಅಲ್ಲ ಕಣ್ರಿ ನಿಂಗಣ್ಣರೇ, ಇವಾಗ ಕಬಾಬು ಬಿರಿಯಾನಿ, 2 ಪ್ಲೇಟ್ ಕಬಾಬು ಬಿರಿಯಾನಿ ಮೊಟ್ಟೆ ಎಲ್ಲ ಆಚೆ ಕಡೆ ಬರ್ತಿದಾವ. ಬೇಕಾ ಬಿರಿಯಾನಿ? ಬೇಕಾ ಕಬಾಬ್? ಬೇಕಾ ನಿಮ್ಗೆ? ತಿಂತೀರಾ? ಓಹೋ, ಏನ್ ನಮ್ಗೆ ದಬಾಸ್ತೀರಾ? ನಮ್ಗೇನೇನೋ ಬೈತೀರಾ? ನಮ್ಮ ವಿರುದ್ಧನೇ ಮಾತಾಡ್ತೀರಾ ನೀವು? ಏನೋ ಒಳ್ಳೆ ಬುದ್ಧಿ ಕಲೀಲಿ ಅಂತ ನಾವೇನೋ ದೊಡ್ಡ ಮನ್ಸು ಮಾಡಿ ಒಳ್ಳೆ ಮಾತಲ್ಲಿ ಹೇಳೋಗೋಣ ಅಂತ ಬಂದ್ರೆ ನಮ್ಗೇನೇನೆ ಹೆಂಗ್ ಬೇಕಂಗೆ ಮಾತಾಡ್ತೀರಾ? ತೋಟದಲ್ಲಿ ಯಾರು ಕಾಲಿಡತ್ ನಿಮಗೆ ಜಾಗ ಕೊಟ್ಟಿದ್ದು? ಹಂಗೆ ಹಿಂಗೆ ಅಂತ ಮಾತಾಡ್ತೀರಾ ನೀವು? ಅಲ್ಲ ಕಣ್ರಿ, ನಿಮ್ಮ ಹತ್ರ ಒಳ್ಳೆ ಬುದ್ಧಿ ಅನ್ನೋದು ಐತೇನ್ರಿ ನಿಮ್ತವ? ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ನೆಮ್ಮದಿಯಾಗಿರಕ್ ಆಗಲ್ವೇನ್ರಿ? ಏನ್ರಿ ಆಗೈತೆ ನಿಮ್ಗೆ ಮಾರ್ಕೊಂಡು ತಿನ್ನೋದಂತದ್ದು? ನಿಮಗೆ ಮಾಡ್ತೀವಿ ಕಣ್ ತಡೀರಿ. ನಿಮ್ಗೆ ಇಷ್ಟಕ್ಕೆ ಸುಮ್ಮನೆ ಬಿಡ್ತೀವಿ ಅಂತ ಕಡಿದೀರಾ? ಎಲ್ಲದನ್ನು ಹೋಗ್ಬಿಟ್ಟು ನಿಮ್ಮ ಅಪ್ಪ ಇದಾರಲ್ಲ ಅವ್ರ ಮುಂದೆ ಹೇಳ್ತೀವಿ, ನಿಮ್ಮ ಅಕ್ಕನ ಮುಂದೆನೋ ನಿಮ್ಮ ಅಪ್ಪರ ಮುಂದೆನೋ. ನಿಮ್ಗೆ ಐತೆ ಕಣ್ ತಡೀರಿ. ನಿಮ್ಗೆ ಯಾಕ್ರಿ ಈ ರೀತಿ ಎಲ್ಲ ಮೋಸ ಮಾಡ್ತೀರಾ?